व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणामाकृतिं स्मरेतेन विघ्नाः प्रणश्यन्ति सिद्ध्यन्ति च मनोरथाः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्री ब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेदः पूर्णानन्दोऽप्ययो यो गुरुरपि परमः चिन्तयेतं महान्तं जन्माद्यस्य यतोन्मयादितरतश्चार्थेष्वभिज्ञस्वरार्तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषाधाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ ಷಷ್ಠೋಧ್ಯಾಯದಲ್ಲಿ 6ನೇ ಅಧ್ಯಾಯ, ಅದರಲ್ಲಿ ಮೊದಲನೇ ಶ್ಲೋಕ. ಮೈತ್ರೇಯ ಉವಾಚ ಭಗವಾನ್ ಏಕ ಆಸೆ ಆಸ ಇದಮಗ್ರೆ ಆತ್ಮಾ ಆತ್ಮನಾಂ ವಿಭುಃ ಆತ್ಮ ಇಚ್ಛಾನುಗತಃ ಹಿ ಆತ್ಮ ನಾನಾ ಶಕ್ತಿ ಉಪಲಕ್ಷಿತಃ. ಭಗವಾನ್ ಏಕ ಆಸ ಇದಮಗ್ರೆ. ಇದಂ ಅಂದರೆ ಅಗ್ರೆ ಅಂದರೆ ಸೃಷ್ಟಿಕಾಲದಲ್ಲಿ ಅಂತ ಅರ್ಥ. ಯಾವುದರ ಸೃಷ್ಟಿ? ಈ ಜಗತ್ತಿನ ಸೃಷ್ಟಿಯ ಪೂರ್ವದಲ್ಲಿ ಪರಮಾತ್ಮ ಪರಮಾತ್ಮ ಒಬ್ಬನೇ ಇದ್ದದ್ದು. ಅಂದರೆ ಏನರ್ಥ? ಸ್ವತಂತ್ರನಾಗಿ ಪರಮಾತ್ಮ ಒಬ್ಬನೇ ಇದ್ದದ್ದು ಅಂತ ಅರ್ಥ. ಅವನೆಂತವ ನೋಡಿ, ಆತ್ಮ, ಭಗವಾನ್ ಆತ್ಮ ಆಸ. ಅದು ಯಾರು? ಹೆಸರು ಹೇಳಿಲ್ಲ. ಆತ್ಮ ಅಂದ್ರೆ ಸ್ವಾಮಿ ಅಂತ ಅರ್ಥ. ಎಲ್ಲರಿಗೂ ಸ್ವಾಮಿ ಆದವ. ಯಾರದು? ಆತ್ಮ ಶಬ್ದ ವಿಷ್ಣುವಿನಲ್ಲಿ ಪ್ರಸಿದ್ಧ ಅಂತ ಆಚಾರ್ಯರು ಹೇಳಿದ್ದಾರೆ. ಚಂದ. ಆತ್ಮ ಅಂದ್ರೆ ನಾರಾಯಣ, ವಿಷ್ಣು ನಾರಾಯಣ. ಅವನು ಆದಿಯಲ್ಲಿ ಇದ್ದ. ಅವನೆಂತವ? ಆತ್ಮನ ವಿಭುಹು, ಹಾಗೆಂತ. ಎಲ್ಲಾ ಜೀವರಿಗೂ ಕೂಡ ಒಡೆಯನಾದವ, ಹಾಗೆ ಅಂತ. ಆಚಾರ್ಯ ಬರೀತಾರೆ ತಾತ್ಪರ್ಯದಲ್ಲಿ, ಆತ್ಮಾನಾಂ ವಿಭುಹು ಹಾಗೆ ಅಂದ್ರೆ ಜೀವಾಧಿಪತಿ ಅಂತ ಅರ್ಥ. ಆತ್ಮಾನಾಂ ವಿಭುಹು ಅಂದ್ರೆ ಎಲ್ಲ ಜೀವರಿಗೂ ಒಡೆಯನಾದವ, ಹಾಗೆ ಅಂತ. ಆ ಪರಮಾತ್ಮ ಆತ್ಮ ಇಚ್ಛಾನುಗತಃ, ತನ್ನ ಇಚ್ಛೆಗೆ ಅನುಗುಣವಾಗಿ ನಾನಾ ಶಕ್ತಿ ಉಪಲಕ್ಷಿತ. ಅವನು ಹೇಗಿದ್ದ? ನಾನಾ ಶಕ್ತಿಗಳಿಂದ ಕೂಡಿದವನಾಗಿ ಇದ್ದ, ಹಾಗೆ ಅಂತ. ಇಲ್ಲಿ ಶಕ್ತಿ ಅಂದರೆ ಜಗತ್ತನ್ನು ಸೃಷ್ಟಿ ಮಾಡಬೇಕಾದ ಪ್ರಕೃತಿ, ಕಾಲ, ಅದೃಷ್ಟ, ಇವೇ ಮೊದಲಾದ ನಿಮಿತ್ತ ಕಾರಣ ಎರಡನ್ನು ಇಟ್ಕೋಬೇಕು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಅದೆಲ್ಲವನ್ನು ಕೂಡ ತನ್ನ ಅಧೀನದಲ್ಲಿ ಇಟ್ಟುಕೊಂಡವನಾಗಿ, ಸರ್ವ ನಿಯಾಮಕ ಶಕ್ತಿ ಅದರಿಂದ ಕೂಡಿದವನಾಗಿ ಪರಮಾತ್ಮ ಇದ್ದ, ಹಾಗೆ ಅಂತ ಅರ್ಥ. ಇದರ ಮೇಲೆ ಪ್ರಶ್ನೆ. ಅಲ್ಲ, ಲಕ್ಷ್ಮಿ ಇದ್ದಾಳೆ, ಜೀವರೆಲ್ಲ ಇದ್ದಾರೆ, ಬ್ರಹ್ಮಾದಿ ಸಕಲ ಜೀವರು ಇದ್ದಾರೆ. ದೇವರೊಬ್ಬನೇ ಇದ್ದ ಅಂದ್ರೆ ಏನರ್ಥ? ಹಾಗೆಂದ್ರೆ ಪರಮಾತ್ಮ ಒಬ್ಬನೇ ಸರ್ವ ಸ್ವತಂತ್ರನಾಗಿ ಇದ್ದ ಅಂತ ಅರ್ಥ. ಅಲ್ಲಿ ಏಕ ಶಬ್ದಕ್ಕೆ ಮುಖ್ಯವಾಗಿ ಇದ್ದದ್ದು ಅಂದ್ರೆ ಸ್ವತಂತ್ರನಾಗಿದ್ದದ್ದು ಅಂತ ಅರ್ಥ. ಮಿಕ್ಕಿದವರು ಬ್ರಹ್ಮಾದಿಗಳು ಇದ್ದರು, ಅವರೆಲ್ಲ
ಪರಮಾತ್ಮನ ಉದರದಲ್ಲಿ ಇದ್ದರು ಅಂತ ಅವರ ವಿಚಾರ ಮುಂದೆ ಹೇಳ್ತಾರೆ ನೋಡಿ. ಸವಾ ಏಷ ತದಾ ದ್ರಷ್ಟ ನಾಪಶ್ಯದ್ ವಿಶ್ವಮೇಕರಾಟ್ ಮೇನೆ ಅಸಂತಮಿವ ಆತ್ಮಾನಂ ಸುಪ್ತ ಶಕ್ತಿ ಅಸುಪ್ತ ದೃಕ್. ಹಾಗೆ ಅಂತ ಪರಮಾತ್ಮ ನೋಡಿದನಂತೆ. ಯಾರನ್ನ? ಎಲ್ಲರನ್ನೂ ನೋಡ್ತಾನೆ. ಆದರೆ ವಿಶ್ವಂ ಏಕರಾಟ್, ಎಲ್ಲರನ್ನೂ ನೋಡ್ತಾನೆ. ಏಕರಾಟ್, ಸ್ವತಂತ್ರನಾದ ಪರಮಾತ್ಮ ದ್ರಷ್ಟ, ಎಲ್ಲರನ್ನೂ ನೋಡಿದ. ಆದರೆ ಮೇನೆ ಅಸಂತಮಿವ ಆತ್ಮಾನಂ, ಅವರಿದ್ರೂ ಕೂಡ ಇಲ್ಲದಿದ್ದ ಹಾಗೆ. ಯಾಕೆ? ಏನು ಕಾರ್ಯ ಮಾಡುವ ಶಕ್ತಿ ಸಾಮರ್ಥ್ಯ ಅವರಲ್ಲಿ ಇಲ್ಲ. ಬ್ರಹ್ಮಾದಿ ಸಕಲ ಜೀವರಲ್ಲೂ ಕೂಡ ಆ ಥರ ಇಲ್ಲ, ಶಕ್ತಿ ಸಾಮರ್ಥ್ಯ ಇಲ್ಲ. ಇನ್ನು ಸರಿ ಆಯ್ತು, ಜೀವರಿಲ್ಲ, ಲಕ್ಷ್ಮಿ ಇದ್ದಲಲ್ಲ. ಹಾಗೆಂದ್ರೆ ಸುಪ್ತ ಶಕ್ತಿ ಅಂತ ಬರೀತಾರೆ. ಇಲ್ಲಿ ಶಕ್ತಿ ಅಂದ್ರೆ ಭಾರ್ಯ ಅಂತ ಅರ್ಥ. ಶಕ್ಯತ್ವಾದ್ ಶಕ್ತಯೋ ಭಾರ್ಯಾಹ ಶಕ್ತಿ ಸಾಮರ್ಥ್ಯ ಮುಚ್ಚತೆ ಇತಿ ಬ್ರಹ್ಮತರ್ಕೆ. ಶಕ್ತಿ ಶಬ್ದಕ್ಕೆ ಎರಡು ಅರ್ಥ ಇದೆ. ಒಂದು ಭಾರ್ಯ ಅಂತ ಒಂದು ಅರ್ಥ ಇದೆ. ಚೇತನ ಪ್ರಕೃತಿ ಅಂತ ತೆಗೆದುಕೊಂಡ್ರೆ ಪರಮಾತ್ಮನ ಮಡದಿ ಲಕ್ಷ್ಮಿ ಅಂತ. ಇನ್ನು ಸಾಮರ್ಥ್ಯ, ಶಕ್ತಿ ಅಂದ್ರೆ ಸಾಮರ್ಥ್ಯ ಅಂತ ಒಂದು ಅರ್ಥ ಇದೆ. ಅದು ಜಡ ಪ್ರಕೃತಿ. ಅದಕ್ಕೆ ಅಭಿಮಾನಿಯಾದವಳು ಚೇತನ ಪ್ರಕೃತಿಯಾದ ಲಕ್ಷ್ಮಿ ಅಂತ ಒಟ್ಟು. ಅವರಿಬ್ಬರೂ ಕೂಡ ಸುಪ್ತರಾಗಿದ್ರು ಹಾಗೆಂತ. ಲಕ್ಷ್ಮೀನು ಸುಪ್ತರಾಗಿದ್ದಲ್ಲ ಹಾಗೆಂದ್ರೆ ಅದಕ್ಕೆ ಈ ವ್ಯೋಮ ಸಂಹಿತಾ ವಾಕ್ಯ, ಲಕ್ಷ್ಮೀ ಮಲಗಿದ್ದಳು ಅಂದ್ರೆ ಏನರ್ಥ? ಸುಪ್ತಿಸ್ತು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ವ್ಯೋಮ ಸಂಹಿತಾ ಎಂಬ ವಾಕ್ಯ ಗ್ರಂಥದಲ್ಲಿ ಬರುವುದು. ಸುಪ್ತಿಸ್ತು ಪ್ರಕೃತಿ ಪ್ರೋಕ್ತ ಅತೀವ ಭಗವತ್ರತಿ ಅನಾಸ್ತಾ ಅನ್ಯತ್ರ ಚ ಪ್ರೋಕ್ತ ವಿಷ್ಣೋಶ್ಚಕ್ಷುರ್ ನಿಮೀಲನಂ. ಲಕ್ಷ್ಮೀದೇವಿಯ ನಿದ್ರೆ ಅಂದ್ರೆ ಏನು, ವಿಷ್ಣುವಿನ ನಿದ್ರೆ ಅಂದ್ರೆ ಏನು ಅಂತ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಜೀವರಿಗೆ ಶಕ್ತಿ ಇಲ್ಲ, ಸರಿ. ಇನ್ನು ಜಡಕ್ಕೂ ಕೂಡ ಪರಿಣಾಮ ಹೊಂದುವ ಶಕ್ತಿ ಇಲ್ಲ, ಸರಿ. ಪ್ರಳಯ ಕಾಲದಲ್ಲಿ ಹಾಗೆ ಇತ್ತು. ಆದರೆ ಲಕ್ಷ್ಮೀ ದೇವಿಗೆ ಶಕ್ತಿ ಇಲ್ಲ ಅಂತ ಹೇಳಿಕ್ ಬರೋದಿಲ್ಲ. ಲಕ್ಷ್ಮೀ ದೇವಿಗೆ ಶಕ್ತಿ ಇದೆ. ಯಾಕಂದ್ರೆ ನಿತ್ಯ ಶರೀರ ಅವಳು, ನಿತ್ಯ ಮುಕ್ತಳು, ಅವಳಿಗೆ ಶಕ್ತಿ ಸಾಮರ್ಥ್ಯ ಎಲ್ಲವೂ ಇದೆ. ಆದ್ರೆ ಅವಳು ಕೂಡ ಸುಪ್ತಲಾಗಿದ್ದಾಳೆ ಹಾಗೆಂತ ಅರ್ಥ. ಅದೇನದು ಸುಪ್ತ ಮಲಗೋದು ಅಂದ್ರೆ ಏನು ಅಂದ್ರೆ ನಮ್ ನಿದ್ದೆ ಮಾಡೋದು ಅಂತ ಅರ್ಥ ಅಲ್ಲ. ಅದಕ್ಕೆ ಸುಪ್ತಿಸ್ತು ಪ್ರಕೃತಿ ಪ್ರೋಕ್ತ ಅತೀವ ಭಗವತ್ ರತಿ, ಪರಮಾತ್ಮನ ಗಾಢವಾದ ಆಲಿಂಗನ ಮಾಡಿಕೊಂಡಿರೋದೇ ಲಕ್ಷ್ಮೀ ದೇವಿಗೆ ಅತೀವ ಸುಖ, ಅದೇ ಅವಳಿಗೆ ನಿದ್ದೆ ಅಂತ ಅರ್ಥ. ಅಂದ್ರೆ ಪರಮಾತ್ಮನ ಗಾಢವಾಗಿ ಆಲಿಂಗನ ಮಾಡ್ಕೊಂಡು ಇರ್ತಾಳೆ ಅಷ್ಟೆ, ಅದೇ ಅವಳಿಗೆ ನಿದ್ರೆ ಅಂತ. ಅಂದ್ರೆ ಆಲಿಂಗನ ಮಾಡ್ಕೊಂಡು ಇದ್ದಾಳೆ ಅಂದ್ರೆ ಏನರ್ಥ ಹಾಗೆಂದ್ರೆ ಅನಾಸ್ತಾ ಅನ್ಯತ್ರ, ಬೇರೆ ಏನೂ ಕೂಡ ಮಾಡಬೇಕು ಅಂತ ಅವಳಿಗೆ ಅನಿಸೋದಿಲ್ಲ ಅಂತ. ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಯಾವುದನ್ನು ಕೂಡ ಮಾಡಬೇಕು ಅಂತ ಅವಳಿಗೆ ಇಚ್ಛೆ ಇರೋದಿಲ್ಲ. ಆ ಸಂದರ್ಭದಲ್ಲಿ ದೇವರ ಜೊತೆಗೆ ಇರಬೇಕು ಅಷ್ಟೆ. ಅದನ್ನು ಅವಳಿಗೆ ನಿದ್ರೆ ಅಂತ ಕರೀತಾರೆ. ಇನ್ನು ಪರಮಾತ್ಮನಿಗೂ ಕೂಡ ಅನೇಕ ಕಡೆ ನಿದ್ರೆ ಅಂತ ಪ್ರಯೋಗ ಮಾಡಿದ್ದಾರೆ. ದೇವರು ನಿದ್ರೆ ಮಾಡ್ತಾ ಚಾತುರ್ಮಾಸ್ಯ ಕಾಲ ಬಂದರೆ ಹೇಳ್ತಾರೆ ನೋಡಿ, ದೇವರು ಮಲಗಿದ್ದಾನೆ ಹಾಗೆ ಅಂತ ಪ್ರಯೋಗ ಇದೆ. ದೇವರಿಗೆ ನಿದ್ರೆ ಅಂದ್ರೆ ಏನು ಹಾಗೆಂದ್ರೆ ಅದಕ್ಕೆ ವ್ಯೋಮ ಸಂಹಿತಾದಲ್ಲಿ ಹೇಳ್ತಾ ಇದ್ದಾರೆ, ವಿಷ್ಣೋಹ ಚಕ್ಷುರ್ ನಿಮೀಲನಂ. ದೇವರು ಕಣ್ಣು ಮುಚ್ಚಿ ಇರೋದು ಅಷ್ಟೇ ನಿದ್ರೆ, ಅದನ್ನೇ ಯೋಗ ನಿದ್ರೆ ಅಂತ ಹೇಳ್ಬಿಡ್ತಾರೆ ನೋಡಿ. ಕಣ್ಣು ಮುಚ್ಚಿರೋದು ಅಂದ್ರೆ ಜ್ಞಾನ ಹೋಯ್ತು, ಶಕ್ತಿ ಸಾಮರ್ಥ್ಯ ಹೋಯ್ತು, ಯಾವುದಿಲ್ಲ, ಎಲ್ಲವೂ ಇರ್ತದೆ. ಈ ರೀತಿಯಾಗಿ ಲಕ್ಷ್ಮೀ ಪರಮಾತ್ಮನ ಆಲಿಂಗನ ಮಾಡಿಕೊಂಡು ಇದ್ದಳು. ಪರಮಾತ್ಮ ಅಸುಪ್ತ ದೃಕ್, ಕಣ್ಣು ಮುಚ್ಚಿ ಇದ್ದ ಅಂತ ಅಷ್ಟೇ ಅರ್ಥ. ಅಂದ್ರೆ ಕಣ್ಣು ಮುಚ್ಚಿ ಇದ್ದ ಅಂದ್ರೆ ಏನರ್ಥ? ಅವನ ಜ್ಞಾನ ಎಲ್ಲವೂ ಕೂಡ ಎಚ್ಚರದಲ್ಲೇ ಇತ್ತು ಹಾಗೆ ಅಂತ ಅರ್ಥ. ಎಚ್ಚರವಾದ ಜ್ಞಾನ, ಆಕ್ಟಿವ್ ಆಗಿ ಇದ್ದ ಅಂತ ಅರ್ಥ. ಅಂತ ಪರಮಾತ್ಮ ಯಾರನ್ನು ಕಂಡಿಲ್ಲ. ಯಾರನ್ನು ಕಂಡಿಲ್ಲ ಅಂದ್ರೆ ಏನು? ಸೃಷ್ಟಿಯನ್ನ ಮಾಡುವ ಸಾಮರ್ಥ್ಯ ಇರುವ ವಸ್ತುವನ್ನ ಕಂಡಿಲ್ಲ ಅಂತ ಅರ್ಥ. ಅದು ಜೀವ ಇರ್ಬೋದು, ಜಡ ಇರ್ಬೋದು, ಯಾರನ್ನು ಕೂಡ ಕಂಡಿಲ್ಲ ಹಾಗೆ ಅಂತ. ಅಂತಹ ಪರಿಸ್ಥಿತಿಯಲ್ಲಿ ಸೃಷ್ಟಿ ಆದಿಕಾಲದಲ್ಲಿ ಇತ್ತು ನೋಡಿ. ಅಂತಹ ಪರಿಸ್ಥಿತಿ ನೋಡಿ, ಯಾರು ಇನಿಷಿಯೇಟಿವ್ ತಗೋಬೇಕು? ಈಗ
ಜಗತ್ತು ಸೃಷ್ಟಿಯಾಗಬೇಕು, ಜನರೆಲ್ಲ ಬ್ರಹ್ಮಾದಿ ಸಕಲ ದೇವತೆಗಳು, ಅವರಿಗೆ ಲೋಕಗಳು ವ್ಯವಸ್ಥೆ ಆಗಬೇಕು, ಅವರಿಗೆ ಶರೀರ ಇಂದ್ರಿಯಗಳ ವ್ಯವಸ್ಥೆ ಆಗಬೇಕು, ಅವರ ರಕ್ಷಣೆಗೆ ಆಹಾರದ ವ್ಯವಸ್ಥೆ ಆಗಬೇಕು, ಗಾಳಿ ಬೆಳಕಿನ ವ್ಯವಸ್ಥೆ ಆಗಬೇಕು. ಯಾವುದು ಬೇಡ ಹೇಳಿ? ಪ್ರಕೃತಿಯಲ್ಲಿ ಇರೋದು ಯಾವುದು ಬೇಡ? ಎಲ್ಲವೂ ಬೇಕು. ಆದರೆ ಯಾರು ಆಕ್ಟಿವ್ ಆಗಿ ಇಲ್ಲ. ಇದನ್ನ ಪರಮಾತ್ಮ ಕಂಡ ಅಂತ ಒಟ್ಟು ಹೇಳ್ತಾರೆ. ಸವಾ ಏತಸ್ಯ ಸಂದ್ರಷ್ಟು ಶಕ್ತಿ ಸದಸದಾತ್ಮಿಕ ಮಾಯಾ ನಾಮ ಮಹಾಭಾಗ ಏದಂ ನಿರ್ಮಮೇ ವಿಭು. ಸದಸತಾತ್ಮಿಕ ಅಂದ್ರೆ ಶಕ್ತಿ ಅಂದ್ರೆ ನಾವು ನೋಡಿದ್ವಿ. ಸಾ ಅಂದ್ರೆ ಆ ರಮಾದೇವಿ ಅಂದ್ರೆ ಚೇತನ ಪ್ರಕೃತಿ ಅಂತ ಏನ್ ಕರಿತೀವಿ, ಆ ರಮಾದೇವಿ ಅವಳು ಸತ್ ಅಸತ್ ಅಂದ್ರೆ ಕಾರ್ಯಕಾರಣಗಳು ಅಂತ ಅರ್ಥ. ಮಹತ್ತತ್ವಾದಿಗಳು ಆ ಕಾರ್ಯಕಾರಣಗಳಿಗೆಲ್ಲವೂ ಕೂಡ ಅಭಿಮಾನಿಯಾಗಿ ಇರ್ತಾರೆ. 3 ಗುಣ ಇದಲ್ವಾ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಅದನ್ನೇ ಅದರಿಂದ ಉತ್ಪನ್ನವಾದದ್ದೇ ಮಹತ್ತತ್ವ, ಅಹಂಕಾರ ತತ್ವ ಎಲ್ಲವೂ ಅಂತ ಹೇಳ್ತಾರೆ. ಅಂತ ಕಾರ್ಯಕಾರಣ ಎಲ್ಲದಕ್ಕೂ ಕೂಡ ಅಭಿಮಾನಿಯಾಗಿ ಇರ್ತಾಳೆ, ಸದಸದಾತ್ಮಿಕ ಹಾಗೆ ಅಂತ ಅರ್ಥ. ಅಂತ ಲಕ್ಷ್ಮೀದೇವಿ ಪ್ರಳಯ ಕಾಲದಲ್ಲಿ ಮಾಯಾ ನಾಮ ಮಹಾಭಾಗ, ಮಾಯಾ ಹಾಗೆ ಅಂತ ರೂಪವನ್ನು ತೆಗೆದುಕೊಳ್ತಾಳಂತೆ. ಏನದು ಮಾಯಾ? ಹೊಸ ಅರ್ಥವನ್ನು ಬರೀತಾರೆ ಇಲ್ಲಿ. ಮಾಯಾ ಅಂದ್ರೆ ದೇವರ ಇಚ್ಛೆ ಅಂತ ಒಂದು ಅರ್ಥ ಇದೆ. ಮಾಯಾ ಅಂದ್ರೆ ಲಕ್ಷ್ಮಿ ಅಂತ ಒಂದು ಅರ್ಥ ಇದೆ. ಮಯ ಹಾಗೆ ಅಂದರೆ ಪ್ರಧಾನ ಅಂತ ಅರ್ಥ. ಪ್ರಧಾನವಾದ ಆನಂದಾದಿ ಗುಣಗಳು ಪರಮಾತ್ಮನಲ್ಲಿದೆ. ಅದರಿಂದ ದೇವರನ್ನ ಏನಂತ ಕರೀತಾರೆ? ಮಯ ಹಾಗೆ. ಆ ಮಯನ ಸಂಬಂಧ ಉಳ್ಳ, ಮಯದ ಪ್ರಧಾನ ಅಂತ ಅರ್ಥ. ಪ್ರಾಚುರ್ಯ, ಪ್ರಧಾನ ಅಂತ ಅರ್ಥದಲ್ಲಿ ಬರುತ್ತದೆ. ಆ ಮಯನ ಸಂಬಂಧ ಉಳ್ಳವಳು, ಅದರಿಂದ ಇವಳಿಗೆ ಮಾಯಾ ಅಂತ ಹೆಸರು. ಮಾಯಾ ಅಂತಾರೆ ವಾಸುದೇವನ, ಪರಮಾತ್ಮನ ರೂಪ ಇದಲ್ವಾ, ಅನಿರುದ್ಧ ಪ್ರದ್ಯುಮ್ನ ಸಂಘರ್ಷಣ ವಾಸುದೇವ. ಆ ವಾಸುದೇವನ, ಪರಮಾತ್ಮ ವಾಸುದೇವ ರೂಪ ತೆಗೆದುಕೊಂಡಾಗ ಮೊಟ್ಟ ಮೊದಲು ಲಕ್ಷ್ಮೀದೇವಿ ಮಾಯಾ ಎನ್ನುವ ರೂಪವನ್ನ ತೆಗೆದುಕೊಳ್ತಾಳೆ ಅಂತ ಅರ್ಥ. ಮತ್ತು ಮಹಾಭಾಗ ಅಂತ ಕರೆದಿದ್ದಾರೆ. ಅತಿಶಯವಾದ ಭಾಗ್ಯ, ಸಂಪತ್ತು ಎಲ್ಲವನ್ನೂ ಅದು ವಿದುರನಿಗೆ ಸಂಬೋಧನ. ಅತಿಶಯವಾದ ಭಾಗ್ಯ, ಪ್ರಕಾಶ ಇರತಕ್ಕ ಹೇ ವಿದುರ, ತನ್ನ ಅಧೀನವಾದ ಯಯಾ ಇದಂ ನಿರ್ಮಮೆ, ತನ್ನ ಅಧೀನದಲ್ಲಿ ಇರತಕ್ಕ ಆ ಮಾಯೆಯಿಂದ, ಲಕ್ಷ್ಮೀದೇವಿಯ ರೂಪದಿಂದ ಪರಮಾತ್ಮ ಈ ಜಗತ್ತನ್ನ ಸೃಷ್ಟಿ ಮಾಡಿದ ಹಾಗೆಂತ ಹೇಳ್ತಾರೆ ನೋಡಿ. ಊರ್ಧ್ವ ಮೂಲಂ ಅಧಶಾಖಂ ಅಂತ ಭಗವದ್ಗೀತೆಯಲ್ಲಿ ನಾವೇನ್ ಕೇಳ್ತೀವಿ, ಇದೇ ಅರ್ಥ. ಕಾಲವೃತ್ಯಾಂ ತು ಮಾಯಾಯಾಂ ಗುಣಮಯ್ಯಾಂ ಅಧೋಕ್ಷಜಃ ಪುರುಷೇನ ಆತ್ಮಭೂತೇನ ವೀರ್ಯಮಾಧತ್ತ ವೀರ್ಯವಾನ್. ಪರಮಾತ್ಮನ ಪ್ರೇರಣೆಯಂತೆ ಆ ಪರಮಾತ್ಮ ಆ ಸತ್ವಗುಣ, ರಜೋಗುಣ, ತಮೋಗುಣಗಳಲ್ಲೆಲ್ಲ ಪ್ರವೇಶ ಮಾಡ್ತಾನೆ. ಯಾಕೆ? ಮಹತ್ತತ್ವವನ್ನ ನಿರ್ಮಾಣ ಮಾಡಬೇಕು ಅಂತ ಪರಮಾತ್ಮ ಇಚ್ಛೆಗೊಂಡ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತ ಹೇಳ್ತಾರೆ ನೋಡಿ. ದೇವರು ಇಚ್ಛೆ ಪಟ್ರೆ ಆ ಕೆಲಸ ಆಗ್ಬಿಡತ್ತೆ, ಫೇಲಿಯರೇ ಇಲ್ಲ. ಕಾಲವೃತ್ಯಾಂ ಅಂದ್ರೆ ಸೃಷ್ಟಿಯ ಆದಿಕಾಲ, ಪ್ರಳಯ ಕಾಲದ ಕೊನೆ ಕಾಲ ಅಂತ ಅರ್ಥ. ಕೊನೆಯಲ್ಲಿ ಪರಮಾತ್ಮ ಪುರುಷ, ಪುರುಷ ಅಂದ್ರೆ ಇಲ್ಲಿ ವಾಸುದೇವ ಅಂತ ಅರ್ಥ. ಪರಮಾತ್ಮ ವಾಸುದೇವನಾದ, ಲಕ್ಷ್ಮೀ ಮಾಯಾ ಆದಲು. ಹಾಗೆ ಆ ಪರಮಾತ್ಮ ವಾಸುದೇವ ರೂಪನಾಗಿ ಪ್ರಕಟಗೊಂಡು
ಆ ಪರಮಾತ್ಮನ ಇಚ್ಛೆಯ ಪ್ರಕಾರ ತ್ರಿಗುಣಾತ್ಮಕಳಾದ ಲಕ್ಷ್ಮೀದೇವಿಯಿಂದ ಅಭಿಮನ್ಯವಾದ ಆ ಮಾಯಾ ಅಂತ ಕರೆಸಿಕೊಳ್ಳಲ್ಪಡುವ ಆ ಲಕ್ಷ್ಮೀದೇವಿಯ ಉದರದಲ್ಲಿ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡುವುದಕ್ಕೆ ಬೇಕಾಗಿರುವ ಸಾಮರ್ಥ್ಯವುಳ್ಳ ವೀರ್ಯವಾನ್ ಅಂತ, ಜಗತ್ತನ್ನು ಸೃಷ್ಟಿ ಮಾಡಬೇಕಾದ ಸಾಮರ್ಥ್ಯ ಎಲ್ಲ ಇರೋದು ಯಾರಲ್ಲಿ? ಪರಮಾತ್ಮನಲ್ಲಿ. ಹಿಂದನೇ ಹೇಳಿದರು ಎಲ್ಲ ಶಕ್ತಿ ಉಳ್ಳವ ಹಾಗೆ ಅಂತ. ಅಂತ ಶಕ್ತಿ ಸಾಮರ್ಥ್ಯವುಳ್ಳ ಪರಮಾತ್ಮ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕೆ ಏನು ಬೇಕೋ ಅಂತ ಒಂದು ವೀರ್ಯವನ್ನ ನಿರ್ಮಾಣ ಮಾಡಿ ಮಾಯಾದೇವಿಯ ಉದರದಲ್ಲಿ ಅದನ್ನ ಇಟ್ಟ ಹಾಗೆ ಅಂತ ಅರ್ಥ. ತಥೋ ಭವನ್ ಮಹತ್ತತ್ವಂ ಅವ್ಯಕ್ತಾತ್ ಕಾಲಚೋದಿತಾತ್ ವಿಜ್ಞಾನಾತ್ಮ ದೇಹಸ್ಥಂ ವಿಶ್ವಂ ವ್ಯಂಜನ್ಸ್ತಮೋನುದನ್. ಈ ರೀತಿಯಾಗಿ ಪರಮಾತ್ಮ ವಾಸುದೇವನಿಂದ ಪ್ರೇರಿಸಲ್ಪಟ್ಟ ಸತ್ವಗುಣ, ರಜೋಗುಣ, ತಮೋಗುಣಾತ್ಮಕವಾದ ಆ ಜಡ ಪ್ರಕೃತಿಯಲ್ಲಿ ವಿಕಾರ ಉಂಟಾಗಿ ಮಹತ್ತತ್ವ ಅಂತ ಒಂದು ಉಂಟಾಯಿತು. ಕಾಲಚೋದಿತ ಅಂತಂದ್ರೆ ಪರಮಾತ್ಮನಿಂದ, ಕಾಲ ಅಂದ್ರೆ ಪರಮಾತ್ಮ ಅಂತ ಇಲ್ಲಿ ಅರ್ಥ. ರಮೆಯ ಉದರದಲ್ಲಿ ಗರ್ಭರೂಪದಲ್ಲಿ ಆ ವೀರ್ಯ ಪರಿಣಾಮ ಆಗಿ ಆ ಪ್ರಕೃತಿಯನ್ನೇ ಅವ್ಯಕ್ತ ತತ್ವ ಅಂತ ಕರೀತಾರೆ. ಆ ಅವ್ಯಕ್ತ ತತ್ವದಿಂದ ಮಹತ್ತತ್ವ, ಅದರ ಶರೀರ ಮಹತ್ತತ್ವವೇ ಬಂತು. ಅದು ಬ್ರಹ್ಮದೇವರ ಶರೀರವಾಗಿತ್ತು. ಅಂದ್ರೆ ನಮ್ಮ ಶರೀರ ಹೇಗೆ ಪಾಂಚಭೌತಿಕ ಶರೀರವೋ ಅದೇ ತರ ಬ್ರಹ್ಮದೇವರ ಶರೀರ ನಿರ್ಮಾಣವಾಯಿತು. ಯಾವುದರಿಂದ? ಮಹತ್ತತ್ವದಿಂದ. ಅದು ಹೇಗೆ ಬಂತು? ಸತ್ವಗುಣ, ರಜೋಗುಣ, ತಮೋಗುಣದ ಒಂದು ವಿಕಾರದಿಂದ, ಪರಿಣಾಮದಿಂದ, ಟ್ರಾನ್ಸ್ಫಾರ್ಮೇಶನ್. ಅದರಿಂದ ಬ್ರಹ್ಮದೇವರ ಶರೀರವಾದ ಮಹತ್ತತ್ವ ಉಂಟಾಯಿತು ಅಂತ ಅರ್ಥ. ಅದು ಕೂಡ ಸೂಕ್ಷ್ಮವಾದದ್ದೇ. ಆ ಮಹತ್ತತ್ವವು ಕೂಡ ಸೂಕ್ಷ್ಮವಾದದ್ದು. ಇಲ್ಲಿ ಬರೋದೆಲ್ಲ ಸೂಕ್ಷ್ಮವಾದದ್ದು. ಮುಂದೆ ಬರೋದು ಸ್ಥೂಲ ಸೃಷ್ಟಿ ಅಂತ ಮುಂದೆ ಹೇಳ್ತಾರೆ. ಅವರ ಬ್ರಹ್ಮದೇವರ ಶರೀರ ಸೃಷ್ಟ ಆಯ್ತು ಅಂದ್ರೆ ಏನೋ, ಬ್ರಹ್ಮದೇವರು ಸೃಷ್ಟರಾದರು, ಸೂಕ್ಷ್ಮ ರೂಪದಿಂದ ಇದ್ದರು ಅಂತ ಅರ್ಥ. ಅವರೆಂಥವರು? ವಿಜ್ಞಾನಾತ್ಮ ಅಂತ ಹೇಳ್ತಾರೆ ನೋಡಿ. ಅವರು ಜ್ಞಾನ ಸ್ವರೂಪರು. ಪ್ರಳಯ ಕಾಲದಲ್ಲೂ ಕೂಡ ಸರಿಯಾದ ತತ್ವಜ್ಞಾನ, ಹರಿ ಸರ್ವೋತ್ತಮ ಪಂಚಭೇದ ತಾರತಮ್ಯ ಜ್ಞಾನ ಪೂರ್ವಕವಾಗಿಯೇ ಬ್ರಹ್ಮದೇವರಿದ್ದರು. ಅದನ್ನೇ ಭಾಗವತ ವಿಜ್ಞಾನಾತ್ಮ ಅಂತ ಸೂಚನೆ ಮಾಡ್ತಾ ಇದೆ. ಆಗ ವಿಜ್ಞಾನ ಪುರುಷರಾದ ಬ್ರಹ್ಮದೇವರು ವಿಶ್ವಂ ವ್ಯಂಜನ್ ಸ್ತಮೋನುದನ್, ತಾನು ಮತ್ತೆ ಸೃಷ್ಟಿಯನ್ನ ಮುಂದುವರಿಸ್ತಾ ಕತ್ತಲೆಯನ್ನು ನಾಶ ಮಾಡಿದರು. ಕತ್ತಲೆ ಅಂದರೆ ಎರಡು ಅರ್ಥ ಇದೆ. ಒಂದು ಅಂಧಕಾರ. ಆಗ ನೋಡಿ ಲೈಟ್ ಗೀಟ್ ಏನಿಲ್ಲ, ಪ್ರಳಯ ಕಾಲ ಅದು. ಅದರಿಂದ ಮೊದಲು ತೇಜಸ್ಸನ್ನ ಸೃಷ್ಟಿ ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಗರುಡ, ಶೇಷ, ರುದ್ರ ಇವರೇ ಮೊದಲಾದ ದೇವತೆಗಳಿರತಕ್ಕ ಅಜ್ಞಾನ ಎನ್ನುವ ಕತ್ತಲೆ, ಅದನ್ನು ಕೂಡ ಜ್ಞಾನದ ಮೂಲಕ ನಾಶಪಡಿಸುವಂತೆ ತಯಾರಾದರು, ಸಿದ್ಧಪಡಿಸಿದರು ಅಂತ ಅರ್ಥ. ಈ ರೀತಿಯಾಗಿ ಮಹತ್ತತ್ವ ಸೃಷ್ಟಿ. ಇನ್ನು ಮುಂದೆ ಬರೋದಿಲ್ಲ. ಮಹತ್ತತ್ವದಿಂದ ಮಹತ್ತತ್ವ ಅಂದ್ರೆ ಅದೇ ಬ್ರಹ್ಮದೇವರು, ವಾಯುದೇವರು. ಅವರಿಂದ ಆದ ಸೃಷ್ಟಿ ಕ್ರಮ ಅದು ಮುಂದೆ ಅಹಂಕಾರ ತತ್ವ ಇತ್ಯಾದಿಗಳನ್ನೆಲ್ಲ ಮುಂದೆ ಹೇಳ್ತಾರೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ.